ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭ ನಾವು ಗಮನಿಸಬೇಕು. ಪಾಕಿಸ್ತಾನ ಏನು ಮಾಡಿತ್ತು, ಟರ್ಕಿಶ್ ಡ್ರೋನ್ಗಳು ಮತ್ತು ಚೀನಾ ನಿರ್ಮಿತ PL-15 ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ಗಳನ್ನ ಭಾರತದ ಸಿವಿಲಿಯನ್ ಮತ್ತು ಅಂದ್ರೆ ನಾಗರಿಕ ತಾಣಗಳು, ಜನವಾಸ ಇರುವಂತಹ ಸ್ಥಳಗಳಿಗೆ ಮತ್ತು ಮಿಲಿಟರಿ ನೆಲೆಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಬಿಡ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಅಫ್ಕೋರ್ಸ್ ಚೀನಾದ ಮತ್ತು ಪಾಕಿಸ್ತಾನದ ಯಾವುದೇ ಒಂದು ಡ್ರೋನ್ ಭಾರತವನ್ನೆಲ್ಲ ಸೋಕಲಿಲ್ಲ. ಅದನ್ನ ಭಾರತ ಬಹಳ ಯಶಸ್ವಿಯಾಗಿ ಹಿಮ್ಮೆಟ್ಟಿಸ್ತು, ಅದು ಬೇರೆ ವಿಷಯ. ಆದ್ರೆ ಗಡಿಯಲ್ಲಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಿಕ್ಕೆ ಭಾರತ ಇವಾಗ ಮುಂದುವರಿಯುವಂತದ್ದು. ಸೊ ಅದಕ್ಕೆ ಇಸ್ರೇಲ್ ಸಾಥ್ ನೀಡುತ್ತಾ ಇರುವಂತದ್ದು ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಭಾರತಕ್ಕೊಂದು ಗೋಲ್ ಇದೆ, ಏನು, ಭಾರತದ ಶಸ್ತ್ರಾಸ್ತ್ರಗಳನ್ನ ಭಾರತದಲ್ಲೇ ತಯಾರಿಸುವಂತದ್ದು. ಸೊ ಇದಕ್ಕಾಗಿ ಮೇಕ್ ಇನ್ ಇಂಡಿಯಾ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ, ಅನೇಕ ಮಂದಿಗೆ ಉದ್ಯೋಗ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಇಲ್ಲೇ ಇರುತ್ತೆ, ಯಾವುದೇ ವಿದೇಶಗಳ ಜೊತೆಗೆ ಅವಲಂಬನೆ ಕಡಿಮೆ ಆಗುತ್ತೆ. ಹೀಗಾಗಿ ಸುದರ್ಶನ್ ಚಕ್ರ ಅನ್ನುವಂತಹ ಒಂದು ದೊಡ್ಡ ಮಿಷನ್ ಅನ್ನ ಭಾರತ ಪ್ರಸ್ತಾಪ ಮಾಡಿದೆ ಅಂತ ವರದಿ ಆಗಿದೆ. ಸೊ ಇದು 2035 ವೇಳೆಗೆ ಕಂಪ್ಲೀಷನ್ ಆಗುತ್ತೆ, ಪೂರ್ಣಗೊಳ್ಳುತ್ತೆ ಈ ಸುದರ್ಶನ್ ಚಕ್ರ. ಅಂದ್ರೆ ಸೊ ಇದರಲ್ಲಿ ಏನೆಲ್ಲ ಇರುತ್ತೆ, ವಿಶ್ವ ದರ್ಜೆಯ ಮಿಸೈಲ್ಸ್ ಇರುತ್ತೆ, ಅದೇ ರೀತಿ ಡ್ರೋನ್ಗಳು, ಅತ್ಯಾಧುನಿಕ ಡ್ರೋನ್ಗಳಿರುತ್ತೆ. ಒಟ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಇವೆಲ್ಲ ರಕ್ಷಣಾ ಕವಚವನ್ನ ನಿರ್ಮಾಣ ಮಾಡಲಿಕ್ಕೆ ಇಸ್ರೇಲ್ ಸಾಥ್ ನೀಡಬೇಕು. Yeah.